ಇಷ್ಟು ದಿನ ಸೈಲೆಂಟ್ ಆಗಿದ್ದ ತೆಲುಗು ನಟಿ ಸಮಂತಾ ಮಾ ಇಂಟಿ ಬಂಗಾರಂ ಅನ್ನೋ ಸಿನಿಮಾ ಮಾಡಿ ಅದು ಸಕ್ಸಸ್ ಆಗ್ತಿದ್ದಂತೆ ಟಾಲಿವುಡ್ ನಲ್ಲಿ ವೈಲೆಂಟ್ ಆಗಿದ್ದಾರೆ. ತನ್ನೊಳಗಿದ್ದ ವೈಲ್ಡ್ ಕ್ಯಾರೆಕ್ಟರ್ನ ಹೊರಗಡೆ ತೆಗೆದಿರೋ ಸಮಂತಾ ಅಕ್ಕಿನೇನಿ ನಾಗಾರ್ಜುನ ಕುಟುಂಬವನ್ನ ಪದೇ ಪದೇ ಕೆಣಕ್ತಿದ್ದಾರೆ. ಮಾ ಇಂಟಿ ಬಂಗಾರಂ ಸಿನಿಮಾ ಬ್ಯಾನರ್ ಹಾಗೂ ಹೋರ್ಡಿಂಗ್ ಗಳನ್ನ ಸಮಂತಾ ನಾಗಾರ್ಜುನ ಮನೆಯವರೆಗೂ ಇಟ್ಟಿದ್ರು. ನಾಗಾರ್ಜುನರಂತಹ ಸೀನಿಯರ್ ಆಕ್ಟರ್ ಮುಂದೆನೆ ನೀನಿಲ್ಲದಿದ್ರು ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆದು ತೋರಿಸ್ತೀನಿ ಅಂತ ಪರೋಕ್ಷವಾಗಿ ಹೇಳಿ ಅದನ್ನ ಪ್ರೂವ್ ಕೂಡ ಮಾಡಿಕೊಂಡಿದ್ದಾರೆ. ಈವರೆಗೂ ನಾಗಚೈತನ್ಯ ಹಾಗೂ ಸಮಂತಾ ಮಾಡಿರೋ ಸಿನಿಮಾಗಳನ್ನ ಹೋಲಿಕೆ ಮಾಡಿ ಎಲ್ಲರೂ ನಾಗಚೈತನ್ಯ ವೇಸ್ಟ್ ಅಂತ ಮಾತನಾಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾಗಾರ್ಜುನ, ನಾಗಚೈತನ್ಯ ಹಾಗೂ ಪತ್ನಿ ಶೋಭಿತಾನ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಅಕ್ಕಿನೇನಿ ಅಭಿಮಾನಿಗಳ ವಾದವಾಗಿದೆ. ಇದಕ್ಕೆಲ್ಲ ಸಮಂತಾ ಎರಡನೇ ಗಂಡನ ಸಪೋರ್ಟ್ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಮಾ ಇಂಟಿ ಬಂಗಾರಂ ಸಿನಿಮಾ ಸಕ್ಸಸ್ ಮೀಟ್ ಅಲ್ಲಿ ಶೋಭಿತಾನ ಉದ್ದೇಶಿಸಿ ಸಮಂತಾ ಇಂಡೈರೆಕ್ಟ್ ಆಗಿ ಕಾಮೆಂಟ್ ಮಾಡಿದ್ರು. ರಿಲೇಶನ್ಶಿಪ್ ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ನೀವು ಏನು ಹೇಳ್ತೀರಾ ಅಂತ ಪತ್ರಕರ್ತರು ಕೇಳಿದ್ದಕ್ಕೆ ಸಮಂತಾ ಶೋಭಿತಾಗೆ ಟಾಂಗ್ ಕೊಟ್ಟಿದ್ರು. ನೀವು ಪರ್ಫೆಕ್ಟ್ ಆಗಿ ಇಲ್ಲದೆ ಯಾರೋ ಬಂದು ನಿಮ್ಮ ಜೀವನವನ್ನ ಬದಲಾಯಿಸ್ತಾರೆ ಅಂತ ಅನ್ಕೋಬಾರ್ದು. ಹಾಗೆ ಅನ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಎಡವಟ್ಟಾಗುತ್ತೆ ಅಂತ ಸಮಂತಾ ಕಾಮೆಂಟ್ ಮಾಡಿದ್ರು. ಈ ಮಾತು ಶೋಭಿತಾಗೆ ಹೇಳಿದ್ದು ಅಂತ ನಾಗಚೈತನ್ಯ ಅಭಿಮಾನಿಗಳು ಸಮಂತಾ ವಿರುದ್ಧ ಇದೀಗ ತಿರುಗಿ ಬಿದ್ದಿದ್ದಾರೆ. ಮದುವೆ ಸಮಯದಲ್ಲಿ ಶೋಭಿತಾ ಆಡಿದ ಮಾತುಗಳನ್ನೇ ಇದೀಗ ಸಮಂತಾ ತಿರುಗಿಸಿ ಹೇಳಿದ್ದಾರೆ. ಮದುವೆ ಟೈಮಲ್ಲಿ ಶೋಭಿತಾ ನಾಗಚೈತನ್ಯ ಇಲ್ಲದಿದ್ರೆ ನನ್ನ ಜೀವನ ಇಲ್ಲ ಅಂತ ಹೇಳಿದ್ದ ಮಾತನ್ನೇ ಈಗ ಕೋಟ್ ಮಾಡಿ ಹೇಳಿರೋ ಸಮಂತಾ ಈ ರೀತಿ ನಿರ್ಧಾರಗಳನ್ನ ತಗೊಂಡ್ರೆ ಮತ್ತೆ ಜೀವನದಲ್ಲಿ ತಪ್ಪುಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈಕೆ ಉತ್ತರಿಸ್ತಿರೋ ಪ್ರಶ್ನೆಗಳೆಲ್ಲವೂ ಈಕೆಯ PR ಟೀಮ್ ನಿಂದ ಬಂದಿದ್ದು ಅಂತಾನು ನಾಗ್ ಅಭಿಮಾನಿಗಳು ಹೇಳ್ತಿದ್ದಾರೆ. ನಾಗಚೈತನ್ಯ ಟಾಪಿಕ್ ಯಾವಾಗ ಬಂದರೂ ಸಮಂತಾ ಕಾಲೆಳೆಯೋ ರೀತಿನೇ ಮಾತಾಡ್ತಾರೆ ಅನ್ನೋದು ಗಮನಾರ್ಹ. ಇದಕ್ಕೆ ಈಕೆ ಅನುಭವಿಸಿರೋ ಕಷ್ಟ ಅಂತಾನು ಹೇಳಬಹುದು. ಇದರಿಂದ ಈಕೆಗೆ ನಾಗಚೈತನ್ಯ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಮಾ ಇಂಟಿ ಬಂಗಾರಂ ಸಿನಿಮಾ ಪ್ರಮೋಷನ್ ಅಲ್ಲಿ ವರುಣ್ ಧವನ್ ಕೇಳಿದ ಪ್ರಶ್ನೆಗೆ ಸಮಂತಾ ಉತ್ತರಿಸಿದ್ದು ನೋಡಿ ಎಲ್ಲರೂ ಶಾಕ್ ಆಗಿದ್ರು. ನನ್ನ ಮಾಜಿ ಗಂಡನಿಗೆ ನಾನು ಅನವಶ್ಯಕವಾಗಿ ಹೆಚ್ಚಾಗಿ ಖರ್ಚು ಮಾಡಿದ್ದೆ, ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಟ್ಟಿದ್ದೆ ಅಂತ ಸಮಂತಾ ಹೇಳ್ಕೊಂಡಿದ್ರು. ಡೈವರ್ಸ್ ಆದ ನಂತರ ನಾಗಚೈತನ್ಯ ಸಮಂತಾನ ಮರೆತು ಹಾಯಾಗಿ ಜೀವನ ಮಾಡ್ತಿದ್ದಾರೆ. ಸಮಂತಾ ಬಗ್ಗೆ ಮಾತಾಡಿ ಕಾಲೆಳೆಯೋ ಹಾಗೆ ಈವರೆಗೂ ಎಲ್ಲೂ ಮಾತಾಡಿಲ್ಲ. ಒಂದು ಸಲ ಪತ್ರಕರ್ತರು ಪ್ರೆಷರ್ ಮಾಡಿ ಕೇಳಿದ್ದಕ್ಕೆ ನಾಗಚೈತನ್ಯ ತುಂಬಾ ಮೆಚೂರ್ಡ್ ಆಗಿ ಉತ್ತರಿಸಿದ್ರು. ನಾವಿಬ್ರು ಗೌರವವಾಗಿ ಬೇರೆ ಬೇರೆಯಾಗಿದ್ದೀವಿ, ಈಗ ಇಬ್ರು ಚೆನ್ನಾಗಿದ್ದೀವಿ ಅಂತಾನೆ ಹೇಳಿದ್ರು. ಹಾಗಂತ ನಾಗಚೈತನ್ಯ ಸಮಂತಾನ ಯಾವತ್ತಿಗೂ ಟಾರ್ಗೆಟ್ ಮಾಡಿದವರಲ್ಲ. ಆದ್ರೆ ಸಮಂತಾ ಮಾತ್ರ ಚಾನ್ಸ್ ಸಿಕ್ಕಾಗ್ಲೆಲ್ಲ ನಾಗಚೈತನ್ಯ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಅದರಲ್ಲೂ ಕಾಫಿ ವಿತ್ ಕರಣ್ ಶೋ ನಲ್ಲಿ ನಾಗಚೈತನ್ಯ ಬಗ್ಗೆ ಸಮಂತಾ ಹೇಳಿದ್ದು ಕೇಳಿ ಹಲವರು ಈಕೆಯ ವಿರುದ್ಧ ತಿರುಗಿ ಬಿದ್ದಿದ್ರು. ಕಾಫಿ ವಿತ್ ಕರಣ್ ಶೋ ನಲ್ಲಿ ಸಮಂತಾ ನಾನು ನನ್ನ ಮಾಜಿ ಗಂಡ ಒಂದೇ ರೂಮ್ ಅಲ್ಲಿ ಇದ್ರೆ ದಯವಿಟ್ಟು ಪಕ್ಕದಲ್ಲಿ ಕತ್ತಿಗಳಿಲ್ಲದಂತೆ ನೋಡ್ಕೊಳ್ಳಿ, ಹಾಗೇನಾದ್ರೂ ಇದ್ರೆ ನಮ್ಮಿಬ್ಬರ ನಡುವೆ ಚುಚ್ಚಿಕೊಂಡು ಸಾಯಿಸುವಷ್ಟು ಘೋರ ಯುದ್ಧವೇ ನಡೆದು ಹೋಗುತ್ತೆ ಅಂತ ಸಮಂತಾ ಹೇಳ್ಕೊಂಡಿದ್ರು. ಇದರಿಂದ ಸಮಂತಾಗೆ ನಾಗಚೈತನ್ಯ ಮೇಲೆ ಇನ್ನು ಕುತ್ತಿಗೆವರೆಗೂ ಕೋಪವಿದೆ ಅನ್ನೋದು ಈ ಮೂಲಕ ಎಲ್ರಿಗೂ ಗೊತ್ತಾಗಿತ್ತು. ಹೀಗೆ ಮದುವೆ ಡೈವರ್ಸ್ ಹಾಗೂ ಇನ್ನೊಂದು ಮದುವೆ ನಂತರವೂ ಸಮಂತಾ ಮಾಜಿ ಗಂಡನನ್ನ ಟಾರ್ಗೆಟ್ ಮಾಡ್ತಾ ಆಗಾಗ ಕಾಲೆಳಿತಾ ಬರ್ತಿದ್ದಾರೆ. ಆದ್ರೆ ಈಗ ಏಕಾಏಕಿ ಸೀನಿಯರ್ ಆಕ್ಟರ್ ಆಗಿರೋ ನಾಗಾರ್ಜುನ ವಿರುದ್ಧವೇ ಸಮಂತಾ ತೊಡೆ ತಟ್ಟಿ ನಿಂತಿದ್ದಾರೆ. ಎರಡನೇ ಮದುವೆಯಾದ ಬಳಿಕ ತಾನೇ ಪ್ರೊಡ್ಯೂಸ್ ಮಾಡಿದ್ದ ಮಾ ಇಂಟಿ ಬಂಗಾರಂ ಸಿನಿಮಾ ಸಕ್ಸಸ್ ಆಗಿದ್ದು ಸಮಂತಾ ಅಕ್ಕಿನೇನಿ ಕುಟುಂಬದ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾಗಾರ್ಜುನ ಕುಟುಂಬಕ್ಕೆ 80 ವರ್ಷಗಳ ಚರಿತ್ರೆ ಇದೆ. ಅನ್ನಪೂರ್ಣ ಸ್ಟುಡಿಯೋ ಕೂಡ ಇವರದ್ದೇ ಆಗಿದೆ. ಅಕ್ಕಿನೇನಿ ಕುಟುಂಬದಲ್ಲಿ 3 ತಲೆಮಾರುಗಳು ಸಿನಿಮಾ ಇಂಡಸ್ಟ್ರಿಯನ್ನ ಆಳಿದೆ. ಅಲ್ಲದೆ ಅಕ್ಕಿನೇನಿ ಕುಟುಂಬ ಅಂದ್ರೆ ಒಂದು ಗೌರವದ ಜೊತೆಗೆ ಇಂಡಸ್ಟ್ರಿಯಲ್ಲಿ ಒಂದು ಆತ್ಮೀಯತೆಯೂ ಇದೆ. ನಾಗಾರ್ಜುನ ಮನಸ್ಸು ಮಾಡಿದ್ರೆ ಡೈವರ್ಸ್ ಬಳಿಕ ಸಮಂತಾನ ಇಂಡಸ್ಟ್ರಿಯಲ್ಲೇ ಇಲ್ಲದಂತೆ ಮಾಡಬಹುದಿತ್ತು. ಈಕೆಯನ್ನ ತುಳಿಬೇಕು ಅಂದ್ರೆ ಇಂಡಸ್ಟ್ರಿಯಲ್ಲಿ ಈಕೆ ಬೆಳೆಯದಂತೆ ನೋಡ್ಕೊಳ್ಳೋದು ಇವರಿಗೆ ದೊಡ್ಡ ಕೆಲಸವಾಗಿರ್ಲಿಲ್ಲ. ಆದ್ರೆ ಡೈವರ್ಸ್ ಆದ ನಂತರ ನಾಗಾರ್ಜುನ ಆಗ್ಲಿ ಅವರ ಕುಟುಂಬವಾಗ್ಲಿ ಸಮಂತಾ ಬಗ್ಗೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಆದ್ರೆ ಸಮಂತಾ ತಾನೇ ರೊಚ್ಚಿಗೆದ್ದು ಪದೇ ಪದೇ ತನ್ನ ಹಳೆ ಕಥೆಯನ್ನ ನೆನೆಸಿಕೊಂಡು ಈಗ್ಲೂ ಕಾಲೆಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಂತ ನಾಗ್ ಅಭಿಮಾನಿಗಳು ಸಮಂತಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂತೆ ನಾಗಾರ್ಜುನರಂತಹ ಸೀನಿಯರ್ ನಟನ ಜೊತೆಗೆ ಹೊಸ ವಿವಾದಗಳಲ್ಲಿ ಸಿಲುಕ್ತಿದ್ದಾರೆ. ಸದ್ಯಕ್ಕೆ ಟಾಲಿವುಡ್ ನಲ್ಲಿ ಸಮಂತಾ ರಿವೆಂಜ್ ತಗೊಳ್ತಿರೋದು ಹಾಟ್ ಟಾಪಿಕ್ ಆಗಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.